ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳು ಯುವನಿಧಿ ಸ್ಕೀಮ್ ಅಮೌಂಟ್ ಅಪ್ಡೇಟ್ ಕೊಡಿ ಅಂತ ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಮಾರ್ಚ್, ಏಪ್ರಿಲ್, ಮೇ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಬಿಟ್ಟು ಅವರ ಒಂದು ಯುವನಿಧಿ ಅಮೌಂಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಚ್, ಏಪ್ರಿಲ್, ಮೇ ಮಂತ್ ಹಾಗೂ ಇಂದಿನ ಮಂತಿನ ಅಮೌಂಟು ಕೂಡ ಇಲ್ಲಿ ಕ್ರೆಡಿಟ್ ಆಗಿಲ್ಲ. ಸೊ ಹಲವಾರು ವಿದ್ಯಾರ್ಥಿಗಳು ನಮಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಲಿ ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಆ್ಯಂಡ್ ಜೂನ್ ತಿಂಗಳ ಹಣವನ್ನು ಎಲ್ಲ ಒಂದು ಮಂತಿನ ಸ್ಟೇಟಸ್ ಅನ್ನ ಚೆಕ್ ಮಾಡೋಣ. ಯಾವೊಂದು ಮಂತ್ ಹಣ ಬಂದು ಕ್ರೆಡಿಟ್ ಆಗಿದೆ ಮತ್ತು ಯಾವೊಂದು ಮಂತ್ ಹಣ ಇನ್ನು ಪೆಂಡಿಂಗ್ ಅಲ್ಲಿ ಇದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಚೆಕ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವು ಇವಾಗ ಸೇವಾಸಿಂಧು ಪೋರ್ಟಲ್ನ ಲಾಗಿನ್ ಆಗಿದ್ದೀವಿ. ನಾನಿಲ್ಲಿ ಒಬ್ಬ ವಿದ್ಯಾರ್ಥಿಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ತೀನಿ. ಸಿಂಪ್ಲಿ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯುವನಿಧಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಯುವನಿಧಿ ಅಪ್ಲಿಕೇಶನ್ ಹಾಗೂ ಯುವನಿಧಿ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ, ಈ ಒಂದು ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ, ಈ ಒಂದು ಎರಡನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂಡ್ ಸಿಂಪ್ಲಿ ಮೊದಲನೇದಾಗಿ ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಾವು ಜನವರಿ ಮಂತಿನ ಸ್ಟೇಟಸ್ ಅನ್ನ ಚೆಕ್ ಮಾಡೋಣ. ಅದಾದ ನಂತರ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹಾಗೂ ಇನ್ನುಳಿದ ಮಂತಿನ ಸ್ಟೇಟಸ್ ಅನ್ನ ಚೆಕ್ ಮಾಡೋಣ. ಒಂದೊಂದಾಗಿ ನಾವು ಸ್ಟೇಟಸ್ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಮೊದಲು ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ, ನೀವು ಯಾವೊಂದು ಮಂತಿನ ಸ್ಟೇಟಸ್ ನ ಚೆಕ್ ಮಾಡ್ತಾ ಇದ್ದೀರಾ ಆ ಒಂದು ಮಂತ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಜನವರಿ 2025 ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಓಕೆ, ನೀವಿಲ್ಲಿ ನೋಡಬಹುದು ಪೇಮೆಂಟ್ ಸ್ಟೇಟಸ್ ಬಂದು ಸಕ್ಸಸ್ ಅಂತ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿಗೆ ಜನವರಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಅದಾದ ನಂತರ ಪ್ರೆಸೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ DBT ಪ್ರೊಸೀಡ್ ಅಂತ ಇದೆ. ಈ ಒಂದು ವಿದ್ಯಾರ್ಥಿಗೆ ಜನವರಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂತದ್ದು. ಅದಾದ ನಂತರ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಬಂದು ಎಸ್ ಅಂತ ಶೋ ಆಗ್ತಾ ಇದೆ. ಓಕೆ, ಅದಾದ ನಂತರ ನಾವಿಲ್ಲಿ ಫೆಬ್ರವರಿ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಫೆಬ್ರವರಿ ಮಂತ್ ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು ವಿದ್ಯಾರ್ಥಿಗೆ ಫೆಬ್ರವರಿ ಮಂತ್ ಅಮೌಂಟ್ ಕೂಡ ಇಲ್ಲಿ ಕ್ರೆಡಿಟ್ ಆಗಿರುವಂತದ್ದು. DBT ಕೂಡ ಇಲ್ಲಿ ಪ್ರೊಸೀಡ್ ಆಗಿದೆ. ಓಕೆ, ಅದಾದ ನಂತರ ಮಾರ್ಚ್ ಮಂತ್ ಸ್ಟೇಟಸ್ ನ ನಾವು ಚೆಕ್ ಮಾಡೋಣ. ಓಕೆ, ಮಾರ್ಚ್ ಮಂತ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವಿಲ್ಲಿ ಗಮನಿಸಬಹುದು ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಈ ಒಂದು ವಿದ್ಯಾರ್ಥಿಗೆ ಮಾರ್ಚ್ ಮಂತ್ ಅಮೌಂಟ್ ಬಂದು ಇನ್ನು ಕ್ರೆಡಿಟ್ ಆಗಿಲ್ಲ. ಸೊ 2025 ಜನವರಿ, ಫೆಬ್ರವರಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂಡ್ ಮಾರ್ಚ್ ಮಂತ್ ಅಮೌಂಟ್ ಬಂದು ಇನ್ನು ಕ್ರೆಡಿಟ್ ಆಗಿಲ್ಲ. ಸೊ ಅದಾದ ನಂತರ ಏಪ್ರಿಲ್ ಮಂತ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡೋದಾದ್ರೆ, ಓಕೆ, ಏಪ್ರಿಲ್ ಮಂತ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಏಪ್ರಿಲ್ ಮಂತ್ ಅಮೌಂಟ್ ಕೂಡ ಇಲ್ಲಿ ಪೆಂಡಿಂಗ್ ಅಲ್ಲಿ ಶೋ ಆಗ್ತಾ ಇರುವಂತದ್ದು. ಅಂಡ್ DBT ಸ್ಟೇಟಸ್ ಅನ್ನ ನೋಡೋದಾದ್ರೆ ಇಲ್ಲಿ DBT ಪುಷ್ಡ್ ಅಂತ ಇದೆಯಲ್ಲ, ಈ ಒಂದು ಏಪ್ರಿಲ್ ಮಂತ್ ಅಮೌಂಟ್ ಬಂದು DBT ಗೆ ಪುಷ್ ಆಗಿರುವಂತದ್ದು ಅಂಡ್ ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ ಗೆ ಇನ್ನು ಕ್ರೆಡಿಟ್ ಆಗಿಲ್ಲ. ಏಪ್ರಿಲ್ ಮಂತ್ ಅಮೌಂಟ್ ಬಂದು DBT ಗೆ ಪುಷ್ ಆಗಿದೆ, ಇನ್ನು ಅಮೌಂಟ್ ಬಂದು ವಿದ್ಯಾರ್ಥಿಗೆ ತಲುಪಿಲ್ಲ. ಓಕೆ, ಅದಾದ ನಂತರ ಮೇ ಮಂತ್ ಸ್ಟೇಟಸ್ ನ ಚೆಕ್ ಮಾಡೋದಾದ್ರೆ ಸಿಂಪ್ಲಿ ನೀವು ಇಲ್ಲಿ ಮೇ ಮಂತ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಒಂದು ವಿದ್ಯಾರ್ಥಿಗೆ ಮೇ ಮಂತ್ ಅಮೌಂಟ್ ಬಂದು ಇನ್ನೂ ಕ್ರೆಡಿಟ್ ಆಗಿಲ್ಲ. ಅದಾದ ನಂತರ DBT ಗೂ ಕೂಡ ಇಲ್ಲಿ ಅಮೌಂಟ್ ಬಂದು ಪುಷ್ ಆಗಿಲ್ಲ. ಸೊ ಫೈನಲಿ ಈ ಒಂದು ವಿದ್ಯಾರ್ಥಿಗೆ ಮಾರ್ಚ್, ಏಪ್ರಿಲ್, ಮೇ ಮಂತಿನ ಅಮೌಂಟ್ ಬಂದು ಪೆಂಡಿಂಗ್ ಅಲ್ಲಿ ಇರುವಂತದ್ದು. ಸೊ ಹಲವಾರು ವಿದ್ಯಾರ್ಥಿಗಳು ಇವನಿದೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕಾಮೆಂಟ್ ಮಾಡ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಯಾವೊಂದು ಮಂತಿನ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಹಾಗೂ ಯಾವೊಂದು ಮಂತಿನ ಅಮೌಂಟ್ ಬಂದು ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗುತ್ತೆ. ಸೊ ಯಾವೊಂದು ಮಂತ್ ಅಮೌಂಟ್ ಇನ್ನು ಪೆಂಡಿಂಗ್ ಅಲ್ಲಿ ಇದೆ ಹಾಗೂ ಯಾವೊಂದು ಮಂತಿನ ಅಮೌಂಟ್ ಈಗಾಗಲೇ ನಿಮಗೆ ತಲುಪಿದೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡುವ ಮುಂಚೆ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಸೆಲ್ಫ್ ಡಿಕ್ಲರೇಷನ್ ಪ್ರೊಸೆಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ನಿಮಗೆ ಜುಲೈಯಲ್ಲಿ ನಿಮಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆದಾಗ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.